ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನಾನು ಮೀಶೋದಲ್ಲಿ ಸೆಲ್ಲರಾಗಿ ರಿಜಿಸ್ಟರ್ ಆಗಿದ್ದೀನಿ. ಸೊ ಇವತ್ತು ನನಗೆ ಫಸ್ಟ್ ಆರ್ಡರ್ ಬಂದಿದೆ. ಕಂಗ್ರ್ಯಾಚುಲೇಷನ್ ಅಂತ ಮೀಶೋದವರು ವಿಶ್ ಮಾಡ್ತಿದ್ದಾರೆ. ಸೊ ಇದು ನಾನು ಮೀಶೋ ಸೆಲ್ಲರಾಗಿ ಯಾವಾಗ ರಿಜಿಸ್ಟರ್ ಆದೆ, ಎಷ್ಟು ದಿನ ಆಯಿತು, ಎಷ್ಟು ಪ್ರಾಡಕ್ಟ್ನ ಲಿಸ್ಟ್ ಮಾಡಿದ್ದೀನಿ, ಈ ಯಾವ ಪ್ರಾಡಕ್ಟ್ ಬಂದಿದೆ ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಶಾರ್ಟ್ಸ್ ವೀಡಿಯೋಸ್ ನೋಡ್ತಾ ಇರ್ತೀರ. ನಾನು ನಾರ್ಮಲಾಗಿ ನನ್ನ ಆ್ಯಕ್ಟಿವ್ ಇನ್ಕಮು ಮತ್ತು ಪ್ಯಾಸಿವ್ ಇನ್ಕಮ್ ಮಾಡ್ತಾಯಿರ್ತೀನಿ. ಇದು ಕೂಡ ಸೈಡ್ ಬಿಸ್ನೆಸ್ ಆಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಸ್ಯಾರೀಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಇದು ಮಾಡೋಣ ಅಂತ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಪ್ರೆಸೆಂಟ್ ಒಂದು 7,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದರಲ್ಲಿರೋ ಸ್ಯಾರೀಸು ಯಾವುದಾದ್ರು ಇದೆ ಅಂತ ಇದರಲ್ಲಿ ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ. ಅದು ಕೂಡ ತೋರಿಸ್ತೀನಿ. ಮತ್ತು ಇನ್ನು ಸ್ಯಾರೀಸ್ ತರೋಕ್ಕೆ ಹೋಗ್ತೀನಿ. ಅದು ಯಾವ್ಯಾವ ಸ್ಯಾರೀಸ್ ತಂದೆ ಅಂತ ನೆಕ್ಸ್ಟು ಹೇಳ್ತೀನಿ. ಓಕೆ, ಇವಾಗ ಪ್ರೆಸೆಂಟ್ ನನ್ನ ಮೀಶೋದ ನೇಮ್ ಬಂದ್ಬಿಟ್ಟು ನೋಡಿ, ಇಲ್ಲಿ ನೋಡ್ಬೋದು, ಆನಂದ್ ಸ್ಯಾರಿ ಸ್ಟುಡಿಯೋ ಅಂತ ನೇಮ್ ಇಕ್ಕಿದ್ದೀನಿ ನಾನು ಮೀಶೋ ಸೆಲ್ಲರಾಗಿ. ಇದ್ರಲ್ಲಿ ಬರೀ ಸ್ಯಾರೀಸ್ ಮಾತ್ರ ನಾನು ಲಿಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಟೋರ್ ನೇಮು ಆನಂದ್ ಸ್ಯಾರಿ ಸ್ಟುಡಿಯೋ ಅಂತ. ಸೊ ಇದರಲ್ಲಿ ಆರ್ಡರ್ಸ್ಗೆ ಹೋದರೆ ಇಲ್ಲಿ ಬಂದಿತ್ತು, ಇದನ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಇಲ್ಲಿ ರೆಡಿ ಟು ಶಿಪ್ಗೆ ಹೋಗಿದೆ ನೋಡಿ. ಇವಾಗ ಸ್ಯಾರಿ ಬಂದಿರೋದು ನೋಡಿ, ಇಲ್ಲಿ ಏನು ಕಾಣಿಸ್ತಿದೆ, ಯೆಲ್ಲೋ ಕಲರ್ ಸ್ಯಾರಿ ಅದು ಬಂದಿದೆ. ನೆಕ್ಸ್ಟು ಇಲ್ಲಿ ಲೇಬಲ್ ಏನಾದರೂ ಡೌನ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ನಾಳೆನೇ ಕೊರಿಯರ್ ಅವರು ಪಿಕ್ ಮಾಡೋಕ್ಕೆ ಬರ್ಬೋದು. ನನಗೆ ಗೊತ್ತಿಲ್ಲ, ಬಟ್ ನಾನು ಕೂಡ ವೀಡಿಯೋಸ್ ನೋಡಿನೇ ತಿಳ್ಕೊಂಡಿರೋದು ಯೂಟ್ಯೂಬಲ್ಲಿ. ಈ ಡೌನ್ಲೋಡ್ ಮಾಡಿದ್ರೆ ಕೊರಿಯರ್ಗೆ ಪಿಕಪ್ ಬಂದುಬಿಡ್ತಾರೆ. ಸೊ ಅದಕ್ಕೆ ನಾನು ಇನ್ನೂ ಪ್ಯಾಕೇಜಿಂಗು ಅದು ಇದು ಏನು ಕೂಡ ಮಾಡಿಲ್ಲ. ಇವಾಗ ಜಸ್ಟ್ ಆರ್ಡ್ರ್ ಬಂದಿದೆ, ಅದನ್ನು ಅಕ್ಸೆಪ್ಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಾಳೆ ಎಲ್ಲ ಪ್ಯಾಕ್ ಆದಮೇಲೆ ಲೇಬಲ್ ತೊಗೊಂಡು ಪ್ರಿಂಟೌಟ್ ತೊಗೊಂಡು ಅದ್ರ ಮೇಲೆ ಪೇಸ್ಟ್ ಮಾಡ್ತೀನಿ. ಆಮೇಲೆ ಕೊರಿಯರ್ ಅವ್ರು ಯಾವಾಗ ಬಂದರೂ ಕಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೇನು ಹೇಳೋದು, ಯಾವ್ಯಾವ ಪ್ರಾಡಕ್ಟ್ ಲಿಸ್ಟ್ ಮಾಡಿದ್ದೀನಿ ಅಂತ. ನನ್ನ ಬಿಸ್ನೆಸ್ ಡ್ಯಾಶ್ಬೋರ್ಡ್ಗೆ ಹೋದರೆ ನೋಡಿ, ನಾನು ಲಾಸ್ಟ್ 7 days 1 week ಏನೋ ಆಯಿತು ಅಷ್ಟೇ ನಾನು ಸೆಲ್ಲರಾಗಿ ರಿಜಿಸ್ಟರ್ ಮಾಡಿ. 1 weekಲ್ಲಿ ನನ್ನ ಲಿಸ್ಟ್ ಮಾಡಿರೋ ಪ್ರಾಡಕ್ಟ್ ವ್ಯೂಸ್ ಹೋಗಿರೋದು ಇವಾಗ ನಾನು ಮೀಶೋನ ಸ್ಕ್ರಾಲ್ ಮಾಡ್ತಾಯಿದ್ರೆ ಅವ್ರಿಗೆ ನಾನು ಪ್ರಾಡಕ್ಟು ಅಲ್ಲಿ ತೋರಿಸಿರೋದು 13,480 ಜನಕ್ಕೆ ತೋರಿಸಿದೆ ನನ್ನ ಪ್ರಾಡಕ್ಟು. ಅದರಲ್ಲಿ ಕ್ಲಿಕ್ ಮಾಡಿರೋದು, ಆ ಪ್ರಾಡಕ್ಟ್ನ ನೋಡಿ ಆ ಪ್ರಾಡಕ್ಟ್ನ ಕ್ಲಿಕ್ ಮಾಡಿ ಬಂದು ನೋಡಿರೋರು ಬರೀ 221 ಜನ. 221 ಜನದಲ್ಲಿ ನನಗೊಬ್ಬರು ಆರ್ಡ್ರು ಪ್ಲೇಸ್ ಮಾಡಿದ್ದಾರೆ. ಇವತ್ತು ನನಗೆ ಬಂದಿದೆ. ಅದನ್ನು ನಾಳೆ ಪ್ಯಾಕ್ ಮಾಡಿ ನಾನು ಕೊರಿಯರ್ಗೆ ಪ್ಲೇಸ್ ಮಾಡ್ತೀನಿ, ಬಂದು ಪಿಕಪ್ ಮಾಡ್ತಾರೆ. ಸೊ ನಾನು ಲಿಸ್ಟ್ ಮಾಡಿರೋ ಪ್ರಾಡಕ್ಟ್ ನೋಡ್ಬೋದು, ಯಾವುದ್ಯಾವುದು ಎಷ್ಟೆಷ್ಟು ವ್ಯೂಸ್ ಹೋಗಿದೆ ಅಂತ. ಟೋಟಲ್ ನಾನು ಲಿಸ್ಟ್ ಮಾಡಿರೋದು 10 ಪ್ರಾಡಕ್ಟ್ಸು. 10ನಲ್ಲಿ ಈ ಸ್ಯಾರಿನ ಔಟ್ ಆಫ್ ಸ್ಟಾಕ್ ಹಾಕಿದ್ದೀನಿ, ಯಾಕಂದರೆ ಇದು ನನಗೆ ಲಾಸ್ ಕೊಡುತ್ತೆ. ಇನ್ ಕೇಸ್ ರಿಟರ್ನ್ ಬಂದರೆ ಅದು ಹೇಳ್ತೀನಿ ಯಾವ ಥರ ಲಾಸ್ ಆಗುತ್ತೆ ಅಂತ. ನೋಡಿ, ಇದರಲ್ಲಿ 1987 ಜನ ನೋಡಿದ್ದಾರೆ. ಅದರಲ್ಲಿ ಕ್ಲಿಕ್ ಮಾಡಿರೋದು 35 ಜನ ಮಾತ್ರ. ಸೊ ಅದೇ ಥರ ಈ ಸ್ಯಾರಿ ಗ್ರೀನ್ ಸ್ಯಾರಿ 502 ಜನ ನೋಡಿದ್ದಾರೆ, 5 ಜನ ಕ್ಲಿಕ್ ಮಾಡಿದ್ದಾರೆ. ಇದು ಬ್ಲೂ ಕಲರ್ ಸ್ಯಾರಿನ 3,500 ಜನ ನೋಡಿದ್ದಾರೆ. ಅದರಲ್ಲಿ ಒಂದು 10% ಅನ್ಕೊಬೋದು, 37 ಜನ ನೋಡಿದ್ದಾರೆ, ಕ್ಲಿಕ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಂಗೆ ನೋಡ್ತಾ ಇರ್ಬೋದು ನೀವು, 774 ಇದು 2,000, 3,500, 233, ಅದೇ ಥರ 265. ಸೊ ಈ ಥರ ಎಲ್ಲ ಕ್ಲಿಕ್ ಮಾಡಿರೋದು ಕೂಡ ನೋಡ್ಬೋದು. ಈ ಸ್ಯಾರಿ ಏನಕ್ಕೆ ನನಗೆ ರಿಟರ್ನ್ ಬಂದರೆ ಲಾಸ್ ಆಗುತ್ತೆ ಅಂದರೆ ಹೇಳ್ತೀನಿ. ಇಲ್ಲಿ ಪ್ರಾಡಕ್ಟು ಇನ್ವೆಂಟ್ರಿಗೆ ಹೋಗೋಣ, ನಿಮಿಷ. ಇನ್ವೆಂಟ್ರಿಗೆ ಹೋದರೆ ಎಲ್ಲಿ ಸ್ಯಾರಿ ಔಟ್ ಆಫ್ ಸ್ಟಾಕು, ಇಲ್ಲಿಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಔಟ್ ಆಫ್ ಸ್ಟಾಕ್ ಹಾಕಿದ್ದೀನಿ. ನಾನು ಲಿಸ್ಟ್ ಮಾಡಿರೋದು ಆ್ಯಕ್ಚುಲಿ ಓಪನಾಗಿ ಹೇಳಬೇಕಂದ್ರೆ ಈ ಸ್ಯಾರಿ ನಾನು ಈಸ್ಕೊಂಬಂದಿದ್ದು 300 ರೂಪೀಸ್ಗೆ.
ಇದು ನಾನು ಎಷ್ಟು ಲಿಸ್ಟ್ ಮಾಡಿದ್ದೆ ಅಂದರೆ 599ಗೆ ಲಿಸ್ಟ್ ಮಾಡಿದ್ದೆ. ಸೊ ಇನ್ ಕೇಸ್ ರಿಟರ್ನ್ ಬಂದರೂ ಕೂಡ ಇದರಲ್ಲಿ ಎಷ್ಟು 180 ಏನೋ ರಿಟರ್ನ್ ಚಾರ್ಜಸ್ ಕಟ್ ಮಾಡ್ತಾರಂತೆ. ನನಗೆ ಗೊತ್ತಿಲ್ಲ, ವೀಡಿಯೋಸ್ ನೋಡಿನೇ ನಾನು ಅಂದ್ಕೊಂಡು ಹೇಳ್ತಾ ಇರೋದು. ಇನ್ ಕೇಸ್ ಏನಾದರೂ ಇದು ಪಾರ್ಸಲ್ ಡೆಲಿವರಿಗೆ ಹೋಗಿ ಕಸ್ಟಮರ್ ಇಷ್ಟ ಆಗದಿರ ರಿಟರ್ನ್ ಬಂದರೂ ಕೂಡ ನನಗೇನು ಲಾಸ್ ಆಗಬಾರ್ದು ಅಂತ 599 ಚಾರ್ಜ್ ಮಾಡಿದ್ದೆ. ಬಟ್ ಇವ್ರು ಮೀಶೋದವ್ರು ಏನು ಮಾಡ್ತಾರೆ ಅಂದರೆ, ನಾನು ಕಾಲ್ ಮಾಡಿ ಮತ್ತು ಈ ಆ್ಯಪಲ್ಲೇ ತೋರಿಸುತ್ತೆ ನೀವು ಹಾಕಿರೋ ಪ್ರೈಸು ತುಂಬ ಕಾಂಪಿಟೇಟಿವ್ ಆಗಿದೆ, ಹಾಕಿರೋ ಪ್ರೈಸ್ಗಿಂತ ನಿಮ್ಮ ಪ್ರೈಸ್ ಜಾಸ್ತಿ ಇದೆ, ಸೊ ಕಮ್ಮಿ ಮಾಡಿ ಅಂತ ನನಗೆ ಫಸ್ಟು 400 ಏನೋ ಹಾಕಿದೆ. ಅದು ಕೂಡ ಮತ್ತೆ ನೋಟಿಫಿಕೇಷನ್ ಬಂತು. ಸೊ ಲಾಸ್ಟಿಗೆ ನಾನು ಎಷ್ಟು ಹಾಕಿದ್ದೆ ನೋಡಿ, ಮೀಶೋ ಪ್ರೈಸು 355. ಸೊ ನಾನು ಪರ್ಚೇಸ್ ಮಾಡಿರೋದೆಷ್ಟು, ಈ ಸೀರೆನ ನಾನು ತಂದಿರೋದು 300 ರುಪೀಸು. ನಾನು ಇವಾಗ ಸೆಲ್ ಮಾಡ್ತಾ ಇರೋದೆಷ್ಟು, 355 ಕೂಡ ಬರೋಲ್ಲ ನನಗೆ. ಅದರಲ್ಲಿ 15 ರೂಪಾಯಿನೋ GST ಅದು ಇದು ಅಂತ ಕಟ್ಟಾಗುತ್ತೆ. 338 ರುಪೀಸ್ ನನ್ನ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಈ ಸ್ಯಾರಿ ಏನಾದರೂ ರಿಟರ್ನ್ ಬರ್ದಿರೋ ಕಸ್ಟಮರೇ ಇಟ್ಕೊಂಡ್ರೆ, ಇನ್ ಕೇಸ್ ಏನಾದರೂ ಕಸ್ಟಮರ್ ಇಷ್ಟ ಆಗದ್ರೆ ರಿಟರ್ನ್ ಹಾಕಿದ್ರೆ ಇದರಲ್ಲಿ ಎಷ್ಟು ಕಟ್ಟಾಗುತ್ತೆ ಅಂತ ಆದಮೇಲೆ ವಿಡಿಯೋ ಮಾಡ್ತೀನಿ ಇನ್ನೊಂದು. ಬಟ್ ಎಲ್ಲರೂ ಹೇಳಿರೋ ಪ್ರಕಾರ 180ರಿಂದ 200 ರೂಪಾಯಿ ಕಟ್ಟಾಗುತ್ತೆ ಅಂತ ಹೇಳ್ತವ್ರೆ. ಸೊ ಇದು ಲಾಸ್ಟ್ ನನಗೆ. ಓಕೆ, ಇದು ಫಸ್ಟ್ ಆರ್ಡ್ರು, ನನಗೆ ಗೊತ್ತಿಲ್ಲ ಹಿಂಗೆ ಏನು ಮಾಡೋದು ಅಂತ. ಇನ್ ಕೇಸ್ ರಿಟರ್ನ್ ಬಂದರೂ ಕೂಡ ಎಷ್ಟಾಗುತ್ತೆ ಏನು ಅಂತ ತಿಳ್ಕೊತೀನಿ. ಅದಕ್ಕೆ ನಾನು ಇಲ್ಲೇನು ಮಾಡಿದ್ದೆ ಅಂದರೆ 150 ಸ್ಟಾಕ್ ಹಾಕಿದ್ದೆ ನನ್ನ ಹತ್ರ ಇರೋ ಸ್ಟಾಕು ಅಂತ. ಇನ್ ಕೇಸ್ ಏನಾದರೂ ಆರ್ಡ್ರ್ ಬಂದರೂ ಕೂಡ ನಾನು ಹೋಲ್ಸೇಲರ್ನ ಕಾಂಟ್ಯಾಕ್ಟ್ ಮಾಡಿ ಸೀರೆಗಳ್ನ ತರಿಸ್ಕೊಳ್ಳೋಣ ಅಂತ 599ಗೆ ಹಾಕ್ಬಿಟ್ಟು 150 ಸ್ಟಾಕು ಹಾಕಿದ್ದೆ. ಬಟ್ ಇದೇನಾಯಿತು, ಪ್ರೈಸ್ ಕಮ್ಮಿ ಮಾಡಿ ಅಂತ 355ಗೆ ಬಂತು. ಇದೇನು ಬರಲ್ಲ ಬಿಡು, ನೋಡೋಣ ಬೇರೆ ಸ್ಯಾರೀಸ್ ಎಲ್ಲ ಇದೆ ಅಂದ್ಕೊಂಡ್ರೆ ಇದು ನೋಡಿದ್ರೆ ಇದೇ ಆರ್ಡ್ರ್ ಬಂದಿದೆ ನನಗೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಮೀಶೋದಲ್ಲಿ ಏನಂದರೆ ಪ್ರೈಸ್ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಪ್ರೈಸಲ್ಲೇ ನೋಡಿಕೊಂಡು ಮಾಡಬೇಕು. ಅದಕ್ಕೆ ನಾನು ಏನು ಮಾಡಿಸಿದೆ, ಆಯಿತು ಇದೇ ಸೀರೆ ಫಸ್ಟು ನಾನು ಮಾಡ್ತಿರೋ ಬಿಸ್ನೆಸ್ಗೆ ಫಸ್ಟ್ ಆರ್ಡ್ರ್ ಇದೇ ಬಂತಲ್ವ, ಸೊ ಲಾಸ್ ಆದರೂ ಪರವಾಗಿಲ್ಲ ಕಳಿಸ್ಕೊಡೋಣ ಅಂತ ಇದನ್ನು ನಾನೇನು ಮಾಡಿದೆ ಅಂದರೆ 0 ಮಾಡಿಬಿಟ್ಟು ಔಟ್ ಆಫ್ ಸ್ಟಾಕ್ ಮಾಡಿದೆ. ಸೊ ಅದಕ್ಕೆ ನಾಳೆ ಏನೇನು ಮಾಡ್ತೀನಿ ಅಂದರೆ, ಇವಾಗ ಪ್ಯಾಕಿಂಗ್ ವೀಡಿಯೋಸ್ ಇವಾಗ ನೋಡಬೇಕು ನಾನು, ಯಾವ ಥರ ಪ್ಯಾಕ್ ಮಾಡಬೇಕು, ಯಾವ ಥರ ಲೇಬಲ್ ಅಂಟಿಸ್ಬೇಕು, ಎಲ್ಲಿ ಪ್ರಿಂಟ್ಔಟ್ ತೊಗೊಬೇಕು ಅಂತೆಲ್ಲ. ಅದು ನಾನು ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ಇಲ್ಲಿವರೆಗೂ ಈ ಮೀಶೋದಲ್ಲಿ ನಾನು ಮಾಡಿರೋದೆಲ್ಲ ಏನೇನಂತ ಹೇಳಿದ್ದೀನಿ. ಓಕೆ, ಮೀಶೋ ನನ್ನ ಸೈಡ್ ಬಿಸ್ನೆಸ್ ಮೀಶೋದ ಅಪ್ಡೇಟ್ ಇದು. ಸೊ ಇದೇ ಥರ ವೀಡಿಯೋಸ್ ಬೇಕಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.